ಪಾಂಡುರಂಗನ ಪರಮ ಭಕ್ತ ಈ ಕುಂಬಾರ. ಅವನಿಗೆ ಬೇರೆ ಹೆಸರಿಟ್ಟು ಯಾರೂ ಕರೆಯೋದೇ ಇಲ್ಲ, ಕುಂಬಾರ ಅಂತಲೇ ಕರೆಯೋದು. ಅವನ ಪ್ರೊಫೆಷನ್ನು ಈ ಮಡಿಕೆ ಕುಡಿಕೆ ಮಾಡಿ ಮಾರೋದು. ಮಡಿಕೆ ಕುಡಿಕೆ ಮಾರಿದ್ದನ್ನೆಲ್ಲ ಹೋಗಿ ಸಂತೆಯಲ್ಲಿ ಮಾರೋದು, ಅದು ಬಂದಿದ್ದ ದುಡ್ಡಲ್ಲೇ ಜೀವನ ಮಾಡೋದು. ಆಮೇಲೆ ಮುಖ್ಯವಾಗಿ ಅವರು ಮರೀದೇ ಇದ್ದದ್ದೇನು ಅಂತ ಹೇಳಿದ್ರೆ ಈ ಪಾಂಡುರಂಗನ ಸೇವೆ, ಅದು ನಿರಂತರ ಅವರು. ಅದ ನಂತರನೇ ಬೇರೆ ಅವರ ಕುಟುಂಬ ಅದು ಇದು ವ್ಯಾಮೋಹ ಎಲ್ಲ ಅದು ಆಮೇಲೆ ಈ ಭಕ್ತ ಕುಂಬಾರ ಪ್ರಾರಂಭ ಆಗುತ್ತೆ. ನಂಗೆ ತಿಳಿದ ಮಟ್ಟಿಗೆ ಹಾಡುಗಳೆಲ್ಲನೂ ಹುಣಸೂರು ಕೃಷ್ಣಮೂರ್ತಿಗಳೇ ಬರ್ತಿರೋದು. ಆಧ್ಯಾತ್ಮಿಕವಾಗಿ ಭಾಳ ಚೆನ್ನಾಗಿ ಗೊತ್ತಿರೋರು, ವಿಷಯ ತಿಳ್ಕೊಂಡಿರೋರು, ಜಾನಪದ ಭಾಷೆ. ಇನ್ನೊಂದೇನಾದರೂ ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು ಯಾವುದೇ ಈಗ ಸಾಮಾಜಿಕ ಚಿತ್ರ ಬರೆಯೋಕ್ಕೆ ಮಾಮೂಲಿಯಾಗಿ ಬರೀತಾರೆ, ನಾವು ಮಾತಾಡೋ ಭಾಷೆ. ಆಮೇಲೆ ಜಾನಪದಕ್ಕಾದರೆ ಅದಕ್ಕೆ ಬೇರೆ ಒಂದು ಸೊಗಡು, ಅದಕ್ಕೆ ಒಂದು ಭಾಷೆ ಇರುತ್ತೆ, ಹಾಗೆ ಬರೀತಾರೆ. ಇದಕ್ಕಿಂತ ಅದು ಒಂದು ಸ್ಟೆಪ್ ಮೇಲಿರುತ್ತೆ. ಆಮೇಲೆ ಇದೇ ಮೈಥಲಾಜಿಕಲ್ಲು ಮತ್ತು ಪೌರಾಣಿಕ ಅದು ಇದು ಬಂದಾಗ ಅದು ಬೇರೆ ಇರುತ್ತೆ. ಚಾರಿತ್ರಿಕ ಬಂದಾಗ ಅದು ಚಾರಿತ್ರಿಕ ಅಂಶದಿಂದ ಕೂಡಿರುತ್ತೆ. ಭಾಷೆಗಳಿದೆಯಲ್ಲ ಅವರು ನೋಡ್ಬೋದು, ನೋಡೋರಿಗೆ ಎಲ್ರಿಗೂ ಅರ್ಥವಾಗುತ್ತೆ. ಆದರೆ ಒಂದು ಸ್ವಲ್ಪ ಆಯಾ ಮಟ್ಟಕ್ಕೆ ಬೇಕಾದಂಗೆ ಅದು ಅವ್ರು ಹೇಳ್ತಾರೆ, ಅವ್ರ ಭಾಷೆಯಲ್ಲಿ ಹೇಳ್ತಾ ಇರೋದು 1 ಡಿಗ್ರಿ ಜಾಸ್ತಿ ಕೊಡಬೇಕು ಅಂತ. ಈಗ ಟೆಂಪ್ರೇಚರ್ಗೆ ಡಿಗ್ರಿ ಜಾಸ್ತಿ ಆಗುತ್ತಲ್ಲ, ಇಲ್ಲೊಂದು ಸ್ವಲ್ಪ ಡಿಗ್ರಿ ಜಾಸ್ತಿ ಆಗಬೇಕು ಅಂತ. ಅವ್ರ ಸಾಹಿತ್ಯ ಪದ್ಯಗಳು ಹಾಡುಗಳು ಏನು ಬರೀಬೇಕಾದ್ರೆ ಕೂಡ ಸುಮ್ಮನೆ ಪದಗಳನ್ನೆಲ್ಲ ಸೇರಿಸಿ ಬರೆಯೋದೆಲ್ಲ. ಯಾರು ಸಾಹಿತ್ಯ ಆಮೇಲೆ ಸಂಗೀತ ಈ ತಿಳ್ಕೊಂಡಿರ್ತಾರೋ ಅವರುಗಳು ಹೇಳ್ತಾ ಇರ್ತಾರೆ. ಹೆಂಗೆ ಅಂದರೆ ಅವ್ರು ಪ್ರತಿಯೊಂದು ಹಾಡು ಬರೆದ್ರೂ ಕೂಡ ಲಘು ಮಾತ್ರೆ ಇವೆಲ್ಲ ಲೆಕ್ಕಾಚಾರ ಇರುತ್ತೆ, ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ. ಅದು ದಾಟಿ ಆಯಿತು, ಅದು ಜಾಸ್ತಿ ಆಯಿತು, ಇದು ಕಮ್ಮಿ ಆಯಿತು ಅಂತ ನಮಗೆ ಗೊತ್ತೇ ಇಲ್ಲ. ಅವೆಲ್ಲ ಅಲ್ಲಿಂದನೇ ಅವರಿಂದ ಕಲ್ತ್ಕೊಂಡಿದ್ದೆ. ಲಘು ಮಾತ್ರೆ ಇವೆಲ್ಲ ಲೆಕ್ಕ ಹಾಕ್ಕೊಂಡು ಮಾಡೋರು. ಯಾವ ಥರ ಈ ಥರ ಚಿತ್ರಗಳಿಗೆ, ಸಾಮಾಜಿಕ ಚಿತ್ರಕ್ಕೆ ಅದು ಚಲ್ತಾ ಚೋಡೋ. ಬಟ್ ಇದಕ್ಕೆಲ್ಲ ಅಷ್ಟೇ ಆ ಥರ ಲೆಕ್ಕ ಹಾಕ್ಕೊಂಡು ಸಾಹಿತ್ಯ ಬರೆಯೋರು. ಅವ್ರು ಬರೆದ ಸಾಹಿತ್ಯ ಹಾಡುಗಳು ಇವತ್ತಿಗೂ ದಿವಸ ಅಮರ ಅಂತ ಹೇಳ್ಬೋದು. ಜನಗಳ ಬಾಯಲ್ಲೇ ಬರುತ್ತೆ. ಹುಣಸೂರು ಸಂಭಾಷಣೆ ಒಂದು ಸತಿ ಓದಿದ್ರೆ ಅದೇನು ಅನ್ನೋದು ಅರ್ಥವಾಗ್ಬಿಡುತ್ತೆ. ಇನ್ನು 1 ಸತಿನೋ 2 ಸತಿನೋ ಓದಿದ್ರೆ ಆ ಸಂಭಾಷಣೆ ತಲೆಯಲ್ಲೇ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಅದನ್ನು ಮನದಟ್ಟು ಮಾಡ್ಕೊಳ್ಳೋದಾಗಲಿ ಗಟ್ಟು ಮಾಡ್ಕೊಳ್ಳೋದಾಗಲಿ ಬೇಕಾಗಿಲ್ಲ. ತುಂಬ ಸುಲಭವಾಗಿರುತ್ತೆ ಹುಣಸೂರು ಸಂಭಾಷಣೆ. ಸಾಮಾನ್ಯವಾಗಿ ಇದು ಮಾಡೋದು ಕಷ್ಟ. ಕಲಾವಿದರು ಅದು ಏನು ಪ್ರೊಫೆಷನ್ನೇ ಅದು. ಹೀಗೆ ಮಾಡಿ ಅದು ತಿರುಗ್ತಾ ಇದ್ದಂಗೆ ಆ ಮಡಿಕೆನ ಹಾಗೆ ಮೇಲೆ ಎತ್ತಬೇಕು. ಹೀಗೆ ಈ ಕೆಲಸ ಎಲ್ಲ ಅಣ್ಣವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಒಬ್ಬ ಕುಂಬಾರನ ಕರ್ಕೊಂಬಂದು ಕುಂಬಾರ ಮಾಡೋದೆಲ್ಲ ನೋಡಿಕೊಂಡು ಇದನ್ನೆಲ್ಲ ಮಾಡೋದು. ಇದು ಭಾಳ ಅದ್ಧೂರಿಯಾಗಿ ಬರುತ್ತೆ. ಹೀಗೆ ನಾನು ಈ ಮೊದಲೇ ಹಿಂದೆ ಹೇಳಿದ್ದೆ ಏನು ಬೇಕಾದ್ರೂ ಕಲಿಯೋ ವ್ಯಕ್ತಿ ನಮ್ಮ ಅಣ್ಣ ಅವರು ಅಂತ, ರಾಜಣ್ಣ ಅವರು.